ಲೈಟ್ ಎಫೆಕ್ಟ್ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂಥದ್ದು ನವಜಾತ ಶಿಶುಗಳ ಫೋಟೋವನ್ನು ತೆಗೆದಾಗ, ಫ್ಲಾಶ್ ಇಟ್ಟು ತೆಗೆದಾಗ ಅದು ಕಣ್ಣಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನುವಂತಹ ಕಾಳಜಿಯಿಂದಾಗಿ ಮಂಗಳೂರಿನ ಯುವಕ ಆರೋಗ್ಯ ಸಚಿವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರಕ್ಕೆ ರಿಪ್ಲೈ ಕೂಡ ಬರುತ್ತೆ. ಆರೋಗ್ಯ ಸಚಿವರು ನಿಜಕ್ಕೂ ನಾವು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಫಲಕಗಳನ್ನು ಹಾಕ್ತೀವಿ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಯುವಕ ಹಾಗೂ ಜೊತೆಗೆ ವೈದ್ಯರು ಕೂಡ ನಮ್ಮೊಂದಿಗಿದ್ದಾರೆ. ನಿಜಕ್ಕೂ ಆ ಸಮಸ್ಯೆಗಳಾಗ್ತವಾ, ಎಲ್ಲಿ ಸಮಸ್ಯೆ ಆಗ್ಬೋದು, ಅದೆಲ್ಲದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಆಶಕ್, ನೀವು ಪತ್ರವನ್ನು ಬರೆಯೋ ಮುನ್ನ ನಿಮ್ಮ ಉಳಿದವರ ಜೊತೆ ಏನಾದರೂ ಡಿಸ್ಕಸ್ ಮಾಡಿದ್ರ ಅಥವಾ ವೈದ್ಯರನ್ನ ಏನಾದರೂ ಸಂಪರ್ಕಿಸಲಿಕ್ಕೆ ಪ್ರಯತ್ನಿಸಿದ್ರ? ಅಂದ್ರೆ ಪ್ಲೇನ್ ಒಂದು ಕಾಳಜಿ ಇತ್ತು, ಸಚಿವರಿಗೆ ಮುಟ್ಟಿಸ್ಬೇಕು ಅನ್ನೋ ಇದಿತ್ತು ಅಷ್ಟೇ ಇದ್ದಿತ್ತು. ಅದರ ಬಗ್ಗೆ ಪರಿಶೀಲಿಸಿ ಇದು ಮಾಡಲಿಕ್ಕೆ. ಅಂದ್ರೆ ಇನ್ನು ರಿಸರ್ಚ್ ಆ ಥರ ಏನು ಮಾಡ್ಲಿಕ್ಕೆ ಹೋದ್ರಾ ಹೇಗೆ? ಇಲ್ಲ ಇಲ್ಲ, ನಾನು ಅದು ಇದನ್ನು ನೋಡಿ ಅವರಿಗೆ ಲೆಟರ್ ಬರೆದಿದ್ದೇನೆ, ಡಾಕ್ಟರ್ ಕನ್ಸಲ್ಟ್ ಮಾಡಲಿಲ್ಲ. ಆದ್ರೆ ನಿಮ್ಗೆ ಪತ್ರ ಬರೆಯುವಾಗ ಏನಿತ್ತು ಅಂದ್ರೆ ಆರೋಗ್ಯ ಸಚಿವರು ರಿಪ್ಲೈ ಮಾಡ್ತಾರೆ ಅನ್ನೋ ಭರವಸೆ ಇತ್ತಾ? ಇಲ್ಲ ಇಲ್ಲ, ಇರಲಿಲ್ಲ. ಇರಲಿಲ್ಲ, ಒಂದು ಪ್ರಯತ್ನ ಅಂತ ಮಾಡಿದ್ದೆ. ಸಚಿವರಿಂದ ಬಂದಾಗ ಏನ್ ಅನಿಸ್ತು? ರಿಪ್ಲೈ ಬೇಗ ಬಂತಲ್ಲ, ಅದು ಸಂತೋಷ ಆಯ್ತು. ಭೇಟಿ ಆದ್ರಿ ತಾವು? ಆನಂತರ ಸಿಕ್ಕಿದ್ರು ಅವರು, ಆ ಬಗ್ಗೆ ಅದರದ್ದು ಪರಿಶೀಲನೆ ಮಾಡಿ ಹಾಸ್ಪಿಟಲ್ಗಳಲ್ಲಿ ಎಚ್ಚರಿಕೆ ಫಲಕ ಹಾಕ್ತೇವೆ ಅಂತ ಹೇಳಿದ್ರು. ಅಂದ್ರೆ ಮೊದಲಿನಿಂದಲೂ ನಿಮಗೆ ಈ ರೀತಿಯಾದ ಸಾಮಾಜಿಕ ಕಳಕಳಿಯ ಬಗ್ಗೆ, ಕಾಳಜಿ ಇರುವಂತಹ ವಿಚಾರಗಳ ಬಗ್ಗೆ ತಿಳಿಸುವಂಥದ್ದು ಅಂತಹ ಪ್ರಯತ್ನಗಳನ್ನು ಮುಂಚೆ ಮಾಡಿದ್ದಿದೆಯಾ? ಅಂದರೆ ಇದರ ನಮ್ಮದೊಂದು ಒಂದು ವಾಟ್ಸಪ್ ಗ್ರೂಪ್ ಉಂಟು, ವಿ ಕನೆಕ್ಟ್ ಅಂತ ಅದರ ಹೆಸರು. ಅದರಲ್ಲಿ ಏನಂದರೆ ನಾವು ಈಗ 20 ಮೆಂಬರ್ಸ್ ಇದ್ದಾರೆ ಅದರಲ್ಲಿ. ಅದರಿಂದ ಪರ್ ಮಂತ್ 300 ಆಗಿ ಕಲೆಕ್ಟ್ ಮಾಡಿ ಅದನ್ನು ಪೇಷಂಟ್ಗಳಿಗೆ ಕೊಡ್ತಾ ಇದ್ವಿ. ಯಾವುದಾದ್ರೂ ಪೇಷಂಟ್ ಈ ಬಡ ಯಾವುದಾದ್ರು ಪೇಷಂಟಿಗೆ ಯಾವುದಾದ್ರು ಡೀಟೇಲ್ ಸಿಕ್ಕಿದರೆ ಅವರಿಗೆ ಹೋಗಿ ಕೊಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ನೀವು ಆರೋಗ್ಯ ಸಚಿವರನ್ನ ಈ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಅವರಿಗೆ ಲೆಟರ್ ಹಾಕಿ. ಇಟ್ಸ್ ವಂಡರ್ಫುಲ್. ಬಹುಶಃ ಡಾಕ್ಟರ್, ಅವರ ಕಾಳಜಿ ಇರುವಂಥದ್ದು ಪ್ರಮುಖವಾಗಿ ಸಮಸ್ಯೆಗಳಾಗಬಾರ್ದು, ಸಮಾಜದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ. ಆದರೆ ನಾವು ನಿಜಕ್ಕೂ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ನೀವು ಹೇಳ್ತಾ ಇದ್ದೀರಿ ಅಂದರೆ ಕೆಲವೊಂದು ಎಫೆಕ್ಟ್ ಆಗ್ಬೋದು ಅಂತ. ಆದರೆ ಈ ಕ್ಯಾಮ್ರಾದಲ್ಲಿ ವಿತ್ ಫ್ಲ್ಯಾಶ್ ತೆಗೆಯುವಂಥ ನಿಜಕ್ಕೂ ಎಫೆಕ್ಟ್ ಆಗುತ್ತಾ ಅಂತನ್ನುವಂಥದ್ದು? ಇದು ಕೆಲವು ಮಿಲಿಸೆಕೆಂಡ್ ಮಾತ್ರ ಫ್ಲ್ಯಾಶ್ ಬರುತ್ತೆ. ಆಮೇಲೆ ಅದು ಫ್ಲ್ಯಾಶ್ ನಾವು ಇವಾಗ ವಿಡಿಯೋ ತೆಗೆದ್ರೂ ಕೂಡ ಜಾಸ್ತಿ ಹೊತ್ತು ನಾವು ತೆಗೆಯಲ್ಲ. ಇನ್ನೊಂದು ರಿಫ್ಲೆಕ್ಸ್ ಇದೆಯಲ್ಲ, ಆಗಲೇ ಹೇಳಿದ್ವಲ್ಲ, ಬ್ರೈಟ್ ಲೈಟ್ ಬಿದ್ದಾಗ ಕಣ್ಣು ಮುಚ್ಕೊಳ್ಳೋಂಥ ರಿಫ್ಲೆಕ್ಸ್ ಮಕ್ಕಳಿಗೆ ಅದು ಹುಟ್ಟಿದಾಗಲೇ ಇದ್ಬಿಡುತ್ತೆ. ಅದು 0.25 ಸೆಕೆಂಡ್ಸ್ ಒಳಗಡೆ ಅದು ಕಣ್ಣನ್ನು ಮುಚ್ಕೊಂಡ್ಬಿಡುತ್ತೆ ಅಥವಾ ಮುಖನ ಆ ಕಡೆ ತಿರುಗಿಸ್ಕೊಂಡ್ಬಿಡುತ್ತೆ. ಸೊ ಆದ್ದರಿಂದ ಅದು ಜಾಸ್ತಿ ಬೆಳಕು ಬೀಳೋದಕ್ಕೆ ಆಸ್ಪದ ಇರಲ್ಲ. ಅದು ಒಂದನೇದು. ಎರಡನೇದು, ಈ ಫ್ಲ್ಯಾಶಲ್ಲಿ ನಾವು ಉಪಯೋಗಿಸುವಂಥದ್ದು ಲೈಟ್ ಯಾವುದು, ಅದು ಕಣ್ಣಿಗೆ ಕಾಣುವಂಥ ಲೈಟ್. ಕಣ್ಣಿಗೆ ಕಾಣುವಂಥ ಲೈಟಿಂದ ನಾವು ಏನಾದರೂ ಕಣ್ಣಿನ ತೊಂದರೆ ಆಗತ್ತಾ ಅಂತ ನೋಡಿದರೆ ಅದಕ್ಕೆ ನಾವು ಲೇಸರ್ನ ಉಪಯೋಗಿಸ್ಬೇಕು. ಲೇಸರ್ಗೂ ಈ ಕ್ಯಾಮ್ರಲ್ಲಿ ಬರೋ ಫ್ಲ್ಯಾಶ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಲೇಸರಲ್ಲಿ ಏನು ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಬೆಳಕಿನ ಕಿರಣನೂ ಒಂದೇ ಡೈರೆಕ್ಷನಲ್ಲಿ, ಒಂದೇ ಥರದಲ್ಲಿ, ಒಂದೇ ವೇವ್ ಲೆಂತಲ್ಲಿ ಹೋಗೋ ಮಾಡಿಬಿಟ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ. ವೆರಾಸ್ ಈ ಫೋಟೋ ಫ್ಲ್ಯಾಶಲ್ಲಿ ಬಂದಿರೋವಂಥ ಲೈಟು ಅದು ಭಾಳ ಅಗಲವಾಗಿ ಹರಡ್ಕೊಳ್ಳುತ್ತೆ, ಅದೇನು ಕಾನ್ಸಂಟ್ರೇಟ್ ಆಗಿರಲಿಲ್ಲ. ಅದರಲ್ಲಿ ಎನರ್ಜಿ ತುಂಬ ಕಮ್ಮಿ ಇರುತ್ತೆ. ಸೊ ಅದರಿಂದ ವಿಸಿಬಲ್ ಲೈಟಲ್ಲಿ ಎಷ್ಟು ಕಮ್ಮಿ ನಾವು ಸಮಯದಲ್ಲಿ ತೊಂದರೆ ಆಗಲ್ಲ. ಜೊತೆಗೆ ಆಗಲೇ ಹೇಳಿದಾಗೆ ನಮಗೆ ಕಣ್ಣಿನ ಒಳಗಡೆ ಕೂಡ, ಚಿಕ್ಕ ಮಗು ಆಗಿದ್ರೂ ಕೂಡ ಕಣ್ಣಿನ ಒಳಗಡೆ ಅಲ್ಟ್ರಾವೈಲೆಟ್ ರೇಸಿಂದ ನಮಗೆ ತೊಂದರೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಥವಾ ತಡೆಯೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಇದೆ. ಈಗ ಯಾವಾಗ ತೊಂದರೆ ಆಗುತ್ತೆ, ಕಣ್ಣಿಗೆ ಡ್ರಾಪ್ಸ್ ಹಾಕಿಸ್ಕೊಂಡ್ಬಿಟ್ಟು ನಾವು ಸೂರ್ಯನ ನಿಮಿಷಗಳ ಗಟ್ಟಲೆ ನೋಡಿದರೆ ತೊಂದರೆ ಆಗ್ಬೋದು. ಅಥವಾ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ರೆಟಿನಾದಲ್ಲಿ ಡೈರೆಕ್ಟಾಗಿ ಲೇಸರ್ನೇ ನೋಡಿದರೆ ಆವಾಗ ತೊಂದರೆ ಆಗ್ಬೋದು. ಬೇರೆ ಸಂದರ್ಭಗಳಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು. ಎಸ್. ಹಾಗೆಯೇ ಗುಲ್ಬರ್ಗಾದಿಂದ ಸೌಮ್ಯ ಅನ್ನೋರು ಕರೆ ಮಾಡಿದ್ದಾರೆ. ಸೌಮ್ಯ, ನಮಸ್ಕಾರ. ಸೌಮ್ಯ, ಫೋನ್ನಲ್ಲಿ ಮಾತನಾಡಿ, ಹೇಳಿ ತಮ್ಮ ಪ್ರಶ್ನೆ ಕೇಳಿ.
ಎಸ್, ಕರೆ ಕಟ್ಟಾಗಿರುವಂತದ್ದು. ಹಾಗೆ ಗುಲ್ಬರ್ಗದಿಂದ ಭಾಸ್ಕರ್ ಅನ್ನೋರು ಕರೆ ಮಾಡಿದ್ದಾರೆ. ಭಾಸ್ಕರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಭಾಸ್ಕರ್. ಅದೇ ಅಣ್ಣಂದು ನನಗೆ ಬಹಳ ಇದಾಯ್ತು, ಆಶಿಕ್ ಅವ್ರದ್ದು ಬಹಳ ನನಗೆ ಒಂದು ಸ್ಫೂರ್ತಿ ಬಂದಿದೆ ನನಗೆ ಅವ್ರದ್ದು ನೋಡಿ. ಲೈಟ್ ಎಫೆಕ್ಟ್ ಅದೇ ನಾನು ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ನಾನು ಫೋಟೋ ಬಿಟ್ಟಿದ್ದೆ. ನಮ್ಮ ಮಾಮನ ಮಗಂದು ಒಂದು ಕಣ್ಣು ಹೋಗ್ಬಿಟ್ಟಿದೆ. ನಾನು ಅದೇ ನಮ್ ದೋಸ್ತು ಫ್ಲಾಶ್ ತೆಗೆದ್ರಿಂದ ಅವ್ರ ಕಣ್ಣಿಗೆ ಎಫೆಕ್ಟ್ ಆಗಿದೆ. ಡಾಕ್ಟರ್ಗೂ ಸ್ವಲ್ಪ ಕೂಡ ಮಾತಾಡ್ಬೇಕು ನಾವು. ಅಲ್ಲಂದ್ರೆ ಅದೇ ಕಾರಣ ಅಂತ ಹೇಳಿದಾರ ಡಾಕ್ಟರ್ ಹೇಳಿದಾರೆ. ಅದೇ ನಾವು ಹಾಸ್ಪಿಟ್ಲಿಗೆ ಹೋದಾಗ ನೀವು ಏನು ಬೆಳಕಾಗಿದ್ರ ಏನಾಗಿದ್ರ ಅಂತ ಕೇಳಿದಾಗ ಅದೇ ನಾನು ಹೇಳ್ದೆ ನಮ್ ಫ್ರೆಂಡ್ ತೆಗೆದಿದ್ದಾರೆ ಅಂತಂದ. ಅದೇ ಅದು ಡಾಕ್ಟರ್ ಹೇಳಿದ್ರು ಸ್ಕ್ಯಾನ್ ಮಾಡಿ ಅದು ಕಣ್ಣಿಗೆ ಇದು ಎಫೆಕ್ಟ್ ಆಗಿದೆ, ಮುಂದೆ ಇದು ಮೆಡಿಸಿನ್ ಕೊಟ್ಟರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಡಾಕ್ಟರ್ ಇದ್ದಾರೆ, ತಾವು ಮಾತನಾಡಬಹುದು. ಡಾಕ್ಟರ್ ತಾವು ನೇರವಾಗಿ ಕೇಳಬಹುದು. ಸೊ ಆ ಲೈಟಿಂದ ಕಣ್ಣಿನ ನರ ರೆಟಿನಾ ಏನಾದ್ರು ತೊಂದರೆ ಆಗಿದೆ ಅಂತ ನಾವು ನೋಡಬೇಕಾದ್ರೆ ನಾವು OCT ಅಂತ ಒಂದು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿದಾಗ ನಮಗೆ ಒಂದು ಗೊತ್ತಾಗುತ್ತೆ. ಅಷ್ಟು ಚಿಕ್ಕ ಮಕ್ಕಳಿಗೆ ನಾವು OCT ಸ್ಕ್ಯಾನ್ ಮಾಡೋದು ಕಷ್ಟ. ಯಾಕೆಂದರೆ ಮಗುನ ಮೆಷಿನ್ ಮುಂದೆ ಕೂರಿಸ್ಬಿಟ್ಟು ಅದು ಮಗು ಅಲ್ಲಿ ಇಲ್ಲಿ ಕಣ್ಣು ಅಲ್ಲಾಡಿಸ್ತಾ ಇರಬಾರ್ದು. ಸೊ ಆದ್ದರಿಂದ OCT ಸ್ಕ್ಯಾನ್ ಮಾಡಿರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಾಗೇ ಟೆಸ್ಟ್ ಮಾಡಿ ನೋಡಿದಾಗ ಕಣ್ಣಲ್ಲಿ ಭಾಳಷ್ಟು ಥರ ಕಾಯಿಲೆಗಳು ಇರುತ್ತೆ. ಒಂದು ಕಾಯಿಲೆ ಇದ್ದಾಗೆ ಇನ್ನೊಂದು ಕಾಯಿಲೆ ಕಾಣಿಸ್ಬೋದು. ಅದನ್ನೆಲ್ಲ ನಾವು ಇದೇ ರೀತಿ ಕಾಯಿಲೆ ಇದೆ ಅಂತ ನಾವು ಖಚಿತ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಟೆಸ್ಟ್ಗಳು ಕೂಡ ಕೆಲವು ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಈ ಮಗುಗೆ ಫ್ಲ್ಯಾಶಿಂದ ತೊಂದರೆ ಆಗಿರ್ಲಿಕ್ಕಿಲ್ಲ ಅಂತೀವಿ. ಎಸ್, ಬಹುಶಃ ಅಂದರೆ ಯಾವ ರೀತಿಯ ಬೆಳಕಿನಿಂದಾಗಿ ಕಣ್ಣಿನ ಮೇಲೆ ಸಮಸ್ಯೆಗಳು ಉಂಟಾಗಬಹುದಾ? ನಿಜಕ್ಕೂ ಲೈಟ್ ಎಫೆಕ್ಟ್ ಮಾಡುತ್ತಾ ಕಣ್ಣಿನ ಮೇಲೆ, ಅದರಲ್ಲೂ ಮಗುವಿನ ಕಣ್ಣಿನ ಮೇಲೆ? ಇದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮ.